ಹ್ಮ್ ಹ್ಮ್ ಊಟ ನಿಜವಾಗ್ಲೂ ತುಂಬಾನೇ ರುಚಿಯಾಗಿದೆ ಅತ್ತೆ. ಮತ್ತಿನೇನು ಚೆನ್ನಾಗ್ ತಿನ್ನು. ಅತ್ತೆ, ನೀವು ಕುತ್ಕೊಂಡು ಊಟ ಮಾಡ್ಬೋದಲ್ವಾ? ಇಲ್ಲ ಬೇಡ, ನಾನ್ ಸ್ವಲ್ಪ ತಾದ್ಮೇಲೆ ಊಟ ಮಾಡ್ತೀನಿ. ಓಕೆ ಅತ್ತೆ, ನಾನು ಇವಾಗ ಊಟ ಮಾಡ್ಬೇಕಾದ್ರೆ ನೀವು ಬಡಿಸ್ತೀರಲ್ವಾ? ಹ್ಮ್ ನೀವು ಊಟ ಮಾಡ್ಬೇಕಾದ್ರೆ ನಾನು ಬಡಿಸ್ತೀನಿ, ಓಕೆನಾ? ಆಯ್ತಾಯ್ತು, ಬಡ್ಸು. ಹ್ಮ್. ಅತ್ತೆ ಸೂಪರ್. ಯಾವ್ದನ್ನ ಸೂಪರ್ ಅಂತ ಹೇಳ್ತಾ ಇದ್ಯಾ ನೀನು? ಬಿರಿಯಾನಿನೇ ಹೇಳಿದ್ದತ್ತೆ. ನಿಮ್ ಅಮ್ಮನೂ ಊರಲ್ಲಿ ಬಿರಿಯಾನಿ ಚೆನ್ನಾಗೇ ಮಾಡ್ತಾರಲ್ವಾ? ಏನೇ ಆದ್ರೂ ನಮ್ಮ ಅತ್ತೆ ಕೈ ರುಚಿ ಬರಲ್ವಲ್ಲ. ಹ್ಮ್ ಅತ್ತೆ, ನೀವು ಹೋಗಿ ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ. ನಿನಗೆ ಯಾಕಪ್ಪ ಕಷ್ಟ? ಪರವಾಗಿಲ್ಲ ಅತ್ತೆ, ನೀವು ಹೋಗಿ ಕೂತ್ಕೊಳ್ಳಿ. ಅತ್ತೆ ಬಡಿಸಿ ಅಳಿಯ ಊಟ ಮಾಡ್ಬೇಕಾದ್ರೆ ಅಳಿಯ ಬಡಿಸಿ ಅತ್ತೆ ಊಟ ಮಾಡ್ಬೋದು. ನೀವು ಬನ್ನಿ ಕೂತ್ಕೊಳ್ಳಿ. ಸರಿ, ಇಷ್ಟು ಆಸೆ ಪಡ್ತಾ ಇದ್ಯಾ? ಬೇಡ ಅಂದ್ರೆ ಕೇಳೋದಿಲ್ಲ, ಬಂದು ಬಡ್ಸು. ಚೆನ್ನಾಗಿ ಊಟ ಮಾಡಿ ಅತ್ತೆ. ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆನಾ? ನಾನ್ ಮಾಡಿದ ಬಿರಿಯಾನಿನ ನನಗೆ ಹೇಗಿದೆ ಅಂತ ಕೇಳ್ತ್ಯಾ? ತಪ್ಪಾಗಿ ಅನ್ಕೋಬೇಡಿ, ಸುಮ್ನೆ ತಮಾಷೆ ಕೇಳಿದ್ನತ್ತೆ. ಹ್ಮ್ ಏನೋ ನಿದ್ದೆ ಬರ್ತಾ ಇದ್ಯಾ? ಆಯ್ತು, ಒಳಗೋಗ್ ಮಲ್ಕೋ. ಸರಿ ಐತೆ, ನಾನು ಹೋಗಿ ಮಲ್ಕೊಂತೀನಿ. ಒಂದ್ ನಿಮಿಷ ಇರು, ನಾನ್ ಹೋಗ್ ಬೆಡ್ ಸರಿ ಮಾಡಿ ಬರ್ತೀನಿ. ನೋಡಪ್ಪ, ಬೆಡ್ ಎಲ್ಲ ರೆಡಿ ಮಾಡಾಯ್ತು, ಹೋಗ್ ಮಲ್ಕೋ. ಸರಿ ಅತ್ತೆ. ಹ್ಮ್